ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ನೆನ್ನೆ ಯಾರೊಬ್ಬಳು ಸೋನು ಶೆಟ್ಟಿ ಶ್ವೇತ ಅಂತ ಒಬ್ಬರು ಏನೊಂದು ವಿಡಿಯೋ ಮಾಡಿ ಹಾಕಿದ್ಲು. ದರ್ಶನ್ ಅಭಿಮಾನಿಗಳ ತಂದುಟ್ಟು ಎದುರ್ಕೊಳ್ಳೋ ಥರ ಮಾಡಿಕೊಂಡು ಏನು ಶಾಟ ಕಿತ್ಕೊಳ್ತೀರಾ, ರೇಪ್ ಮಾಡ್ತೀರಾ, ಮರ್ಡ್ರ್ ಮಾಡ್ತೀರಾ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ಲು. ಅಲ್ಲ, ಅವಳದ್ದು ವಿಡಿಯೋ ನೋಡಿದೆ ನಾನು ಎಲ್ಲ. ಅದು ಮತ್ತೆ ಹೇಳ್ತೀನಿ ನಾನು ಅದ್ರ ಬಗ್ಗೆ. ಇನ್ನು ನಿಂಗೇನು ಶಾಟ ಕೀಳೋದಂದ್ರೆ ನಮಗೇನು ಶಾಟ ಕೀಳೋದಲ್ಲಮ್ಮ ಕೆಲಸ. ಎರಡನೇದು, ನಿನ್ನ ರೇಪ್ ಮಾಡೋದಂತ. ನಿನ್ನ ರೇಪ್ ಮಾಡೋದಲ್ಲ, ನಿನ್ನ ಮುಟ್ಟೋದ್ರೆ ನಾವು ಆಸಿಡಾಗಿ ತೊಳ್ಕೊಬೇಕು. ಫಸ್ಟ್ ಆಫ್ ಆಲ್ ನೀನು ಹೆಣ್ಣಲ್ಲ, ನೋಡಿದ್ರೆ ಒಳ್ಳೆ ಹೈಬ್ರಿಡ್ ತಳಿ ಇದ್ದಂಗಿದೆ. ನಿಂಗೆ ರೇಪ್ ಮಾಡಿ ನಮಗೆ ರೇಪಲ್ಲ, ನೀನು ಮುಟ್ಟೋದ್ರೆ 101 ಕಾಯಿಲೆಗಳು ಬಂದುಬಿಡ್ತದೆ. ಮತ್ತು ನೀನು ನೋಡಿದ್ರೆ ಹೆಂಗೆ ಗೊತ್ತಾ, ನೀನು ನೋಡಿದ್ರೆ ಯಾವುದೋ ಡ್ರಗ್ಸ್ ಎಡಿಟರ್ ಥರ ಕಾಣಿಸ್ತದೆ. ನೀನು ಎನಿ ಟೈಮ್ ಮುಖನ ನೋಡಿದ್ರೆ ಯಾವುದೋ ಒಳ್ಳೆ ಎಡಿಟ್ರು ನೀನು. ಇವಳು ಮನೆ ಕರೆಕ್ಟಾಗಿ ಬಿಟ್ಟು ಸರ್ಚ್ ಗಿರ್ಚ್ ಮಾಡಿದ್ರೆ ಏನಾದರೂ ಬ್ರೌನ್ ಶುಗರು ಗಾಂಜಾ ಏನಾದರೂ ಸಿಗ್ಬೋದು. ಯಾಕಂದರೆ ಇವಳು ನೋಡಿದ್ರೆ ಹಂಗೆ ಐತೆ, ಫುಲ್ ಎಡಿಟರ್ ಥರನೇ ಐತೆ. ಮತ್ತು ಮೂರನೇದು, ಇವಳನ್ನ ಸಾಯಿಸ್ತೀರಂತ. ಈಗ ಸಾಯಿಸೋಷ್ಟು ನಾವು ಕೆಟ್ಟವರಲ್ಲ ಕಣಪ್ಪ. ನಮಗೆ ದರ್ಶನವ್ರ ಮೇಲೆ ಅಭಿಮಾನ ಐತೆ. ಅದಕ್ಕೆ ಈಗ ಮೊನ್ನೆ ಅವಳು ಮಂಡ್ಯದಲ್ಲೇ ಪಾಪ ಊರವರೆಲ್ಲ ಗೆಲ್ಲಿಸಿ ಊರಿಗೆ ಏನು ಮಾಡದೆ ಲಾಸ್ಟು ಸತ್ತೋಗೋರಂತ ಶ್ರದ್ಧಾಂಜಲಿನೇ ಮಾಡಿದರು. ಮತ್ತು ಬಂದ್ಬಿಟ್ಟು ಅಣ್ಣನ ಬಗ್ಗೆ ಅದು ಇದು ಮಾತಾಡಿದ್ಲು. ಅವನ ಬೇವರ್ಸಿ ಮಾತಾಡ್ದ, ಅವನದು ಮುಗೀತು. ಈ ದರ್ಶನ್ ಅಣ್ಣವರು ಆಲ್ಮೋಸ್ಟ್ ಸುಮ್ಮನೆ ಇದ್ದಾರೆ. ನೀವು ಏನಕ್ಕೆ ಅವ್ರನ್ನ ಕೆಣಕಕ್ಕೆ ಹೋಗ್ತೀರಾ? ಅವ್ರ ಬಗ್ಗೆ ನಿಮಗೆ ಮಾತಾಡಿಲ್ಲ ಅಂದರೆ ಏನು? ದರ್ಶನ್ ಅಣ್ಣವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಎಲ್ಲ ಬೇವರ್ಸಿ ನಮ್ಮ ಮಕ್ಕಳ.